ಇದೀಗ ಕೇವಲ 10 ನಿಮಿಷದಲ್ಲಿ ಪ್ರಮುಖ 30 ಸುದ್ದಿ ಫಟಾಫಟ್ ನೋಡ್ತಾ ಹೋಗೋಣ. ಪ್ರಧಾನಿಯಾಗಿ 3ನೇ ಬಾರಿ ಪಟ್ಟಕ್ಕೆ ಏರಿರುವಂತಹ ನರೇಂದ್ರ ಮೋದಿ ಈ ಬಾರಿಯ ತಮ್ಮ ಮೊದಲ ವಿದೇಶ ಪ್ರವಾಸವನ್ನ ಇಟಲಿಗೆ ಕೈಗೊಳ್ಳಲಿದ್ದಾರೆ. ಇಟಲಿಯಲ್ಲಿ ನಡೆಯಲಿರುವಂತಹ G7 ಶೃಂಗಸಭೆಗೆ ಪಾಲ್ಗೊಳ್ಳುವಂತೆ ಇಟಲಿ ಪ್ರಧಾನಿ ಜಾರ್ಜಿಯಾ ಆಹ್ವಾನ ನೀಡಿದ ಹಿನ್ನೆಲೆಯಲ್ಲಿ ಇಟಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಜೂನ್ 13ರಿಂದ ಜೂನ್ 15ರವರೆಗೆ G7 ಶೃಂಗಸಭೆ ನಡೆಯಲಿದೆ. ಜಮ್ಮು ಕಾಶ್ಮೀರದಲ್ಲಿ ಯಾತ್ರಾರ್ಥಿಗಳ ಮೇಲೆ ನಡೆದ ಕೇಂದ್ರದಿಂದ ರಾಜ್ಯಗಳಿಗೆ ನೀಡುವಂತಹ ತೆರಿಗೆ ಹಣವನ್ನು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ. ಒಟ್ಟು 1,39,750 ಕೋಟಿ ಹಣ ಬಿಡುಗಡೆ ಮಾಡಲಾಗಿದೆ. ಇದರಲ್ಲಿ ಉತ್ತರ ಪ್ರದೇಶಕ್ಕೆ ಸಿಂಹಪಾಲು ಸಿಕ್ಕಿದೆ. 25,069 ಕೋಟಿ ಹಣವನ್ನು ಉತ್ತರ ಪ್ರದೇಶಕ್ಕೆ ನೀಡಿದರೆ ಬಿಹಾರಕ್ಕೆ 14,056 ಕೋಟಿ, ಪಶ್ಚಿಮ ಬಂಗಾಳಕ್ಕೆ 10,513 ಕೋಟಿ ತೆರಿಗೆ ಹಣ ನೀಡಲಾಗಿದೆ. ಇನ್ನು ಕರ್ನಾಟಕಕ್ಕೆ 5,096 ಕೋಟಿ ಹಣವನ್ನು ನೀಡಲಾಗಿದೆ. ರಾಜ್ಯಗಳಿಗೆ ತೆರಿಗೆ ಹಂಚಿಕೆ ಮಾಡಿರುವಂತಹ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ರಾಜ್ಯಗಳಿಗೆ ಹಂಚಿಕೆ ಆಗುವಂತಹ ತೆರಿಗೆ ಉಪಕಾರ ಅಲ್ಲ, ಅದು ಹಣಕಾಸು ಆಯೋಗದಿಂದಲೇ ನಿರ್ಧರಿಸಲ್ಪಟ್ಟ ಸಾಂವಿಧಾನಿಕ ಹಕ್ಕು. ಆದರೆ ಪ್ರಸಾದದ ರೀತಿ ರಾಜ್ಯಗಳಿಗೆ ಹಂಚಿಕೆ ಮಾಡಲಾಗಿದೆ ಅಂತ ಕೇಂದ್ರದ ವಿರುದ್ಧ ಎಕ್ಸ್ನಲ್ಲಿ ಪೋಸ್ಟ್ ಅನ್ನು ಹಾಕಿದ್ದಾರೆ. ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳಲ್ಲಿ ಶಕ್ತಿ ಯೋಜನೆಯೂ ಒಂದು. ಈ ಯೋಜನೆ ಜಾರಿಯಾಗಿ 1 ವರ್ಷ ತುಂಬಿದೆ. ಮಹಿಳೆಯರಿಗೆ ನೀಡುತ್ತಿರುವಂತಹ ಫ್ರೀ ಸಂಚಾರ ಯೋಜನೆಯಿಂದಾಗಿ ಸಾರಿಗೆ ಇಲಾಖೆಗೆ ಬರೋಬ್ಬರಿ 3,349 ಕೋಟಿ ರೂಪಾಯಿ ಆದಾಯ ಬಂದಿದೆಯಂತೆ. ಮಹಿಳೆಯ ಫ್ರೀ ಸಂಚಾರದಿಂದಾಗಿ ಮಕ್ಕಳು ಮತ್ತು ಅವರ ಪತಿಯರು ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಆದಾಯ ಹೆಚ್ಚಳವಾಗ್ತಾ ಇದೆ ಅಂತ ಸಾರಿಗೆ ಇಲಾಖೆ ಖುಷಿಯನ್ನ ಹಂಚಿಕೊಂಡಿದೆ. ಬೆಂಗಳೂರಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿ ನೇತೃತ್ವದಲ್ಲಿ ನಡೆದಂತಹ ಶಾಸಕರ ಸಭೆಯಲ್ಲಿ 3 ತಿಂಗಳ ಒಳಗೆ ಬಿಬಿಎಂಪಿ ಚುನಾವಣೆ ನಡೆಸುವುದಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆದಂತಹ ಮಹತ್ವದ ಸಭೆಯಲ್ಲಿ ನಿರ್ಧಾರವನ್ನ ಮಾಡಲಾಗಿದೆ. ಲೋಕಸಭೆ ಚುನಾವಣೆ ಫಲಿತಾಂಶವೇ ಬೇರೆ, ಬಿಬಿಎಂಪಿ ಚುನಾವಣೆಯೇ ಬೇರೆ. ಹೀಗಾಗಿ ಚುನಾವಣೆಗೆ ಹೋಗೋದು ಸೂಕ್ತ ಅಂತ ಹೇಳಿ ಶಾಸಕರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಜೊತೆಗೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಹೆಚ್ಚಿನ ಅನುದಾನ ಬಿಡುಗಡೆ ಬಗ್ಗೆಯೂ ಚರ್ಚೆಯನ್ನ ಮಾಡಲಾಗಿದೆ. ಸಭೆ ಬಳಿಕ ಮಾತನಾಡಿದ ಸಚಿವ ರಾಮಲಿಂಗಾರೆಡ್ಡಿ, ಮಳೆಗಾಲ ಮುಗಿತಾ ಇದ್ದಂಗೆ ಬಿಬಿಎಂಪಿ ಚುನಾವಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳು ನಿಲ್ಲೋದಿಲ್ಲ. ಮತ್ತೆ ಚುನಾವಣೆ ಆದರೂ ನಮ್ಮದೇ ಸರ್ಕಾರ ಬರುತ್ತೆ, ಆಗ್ಲೂ ಅದನ್ನ ನಾವು ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ. 4 ವರ್ಷಗಳ ಹಿಂದೆ ಪ್ರೀತಿಸಿ ವಿವಾಹವಾಗಿದ್ದ ಚಂದನ್ ಶೆಟ್ಟಿ ನಿವೇದಿತಾ ಪರಸ್ಪರ ಒಪ್ಪಿಗೆಯಿಂದಾಗಿ ಜೂನ್ 7ನೇ ತಾರೀಕು ವಿಚ್ಛೇದನವನ್ನು ಪಡ್ಕೊಂಡಿದ್ದಾರೆ. ಇನ್ನು ಚಂದನ್ ಮತ್ತು ನಿವೇದಿತಾ ಅವರ ವಿಚ್ಛೇದನ ಕುರಿತಂತೆ ಸುದ್ದಿಗೋಷ್ಠಿಯನ್ನು ನಡೆಸಿ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ನಾವು ಪರಸ್ಪರ ಒಪ್ಪಿಗೆಯಿಂದಲೇ ಡಿವೋರ್ಸ್ ಅನ್ನು ಪಡ್ಕೊಂಡಿದ್ದೀವಿ. ನಿವೇದಿತಾ ಯಾವುದೇ ರೀತಿಯ ಜೀವನಾಂಶವನ್ನು ಪಡೆದಿಲ್ಲ, ಅಲ್ಲದೆ ನಾನು ಅವರಿಂದ ಏನನ್ನೂ ಪಡೆದಿಲ್ಲ. ನಮ್ಮ ಜೀವನದಲ್ಲಿ 3ನೇ ವ್ಯಕ್ತಿ ಜೊತೆ ಕಲ್ಪಿಸಿ ವದಂತಿ ಹಬ್ಬಿಸೋದು ಬೇಡ ಅಂತ ಹೇಳಿ ಚಂದನ್ ಶೆಟ್ಟಿ ಮನವಿ ಮಾಡಿಕೊಂಡಿದ್ದಾರೆ. ಇದೇ ವೇಳೆ ಮಾತನಾಡಿದ ನಿವೇದಿತಾ ಗೌಡ, ಯಾರ ಜೊತೆಯೂ ವಿದೇಶ ಪ್ರಯಾಣ ಮಾಡಿಲ್ಲ, ಸುಳ್ಳು ಸುದ್ದಿ ಹಾಕಿದ್ರೆ ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಬಂಧನವಾಗಿರುವಂತಹ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾನೆ. ನಿನ್ನೆ ಎಸ್ಐಟಿ ಕಸ್ಟಡಿ ಅಂತ್ಯವಾದಂತಹ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ವಿಚಾರಣೆ ನಡೆಸಿದಂತಹ ಕೋರ್ಟ್ ಪ್ರಜ್ವಲ್ನನ್ನ ಜೂನ್ 24ರವರೆಗೆ ನ್ಯಾಯಾಂಗ ಬಂಧನ ವಿಧಿಸಿ ಆದೇಶವನ್ನು ಕೊಟ್ಟಿದೆ. ಹೀಗಾಗಿ ಪ್ರಜ್ವಲ್ನನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಕಳುಹಿಸಲಾಗಿದ್ದು ಕೈದಿ ನಂಬರ್ 5664 ಕೊಡಲಾಗಿದೆ. ಚಪಾತಿ ಅನ್ನ ಸಾಂಬಾರ್ ಸೇವಿಸಿದ್ದ ಪ್ರಜ್ವಲ್ ರಾತ್ರಿಯೆಲ್ಲ ನಿದ್ದೆ ಮಾಡಿಲ್ವಂತೆ. ಲೋಕಸಭಾ ಚುನಾವಣೆಯಲ್ಲಿ ಭರ್ಜರಿ ಗೆಲುವು ಸಾಧಿಸಿದ್ದ ಕುಮಾರಸ್ವಾಮಿ ಕೇಂದ್ರ ಸಚಿವರಾಗಿ ಅಧಿಕಾರಕ್ಕೇರಿದ್ದಾರೆ. ಹೀಗಾಗಿ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕನ ಸ್ಥಾನ ಯಾರಿಗೆ ಕೊಡ್ತಾರೆ ಅನ್ನೋ ಚರ್ಚೆ ಶುರುವಾಗಿದೆ. ಜೆಡಿಎಸ್ನಲ್ಲಿ ಸದ್ಯ ಹಿರಿಯ ಶಾಸಕರಾಗಿ ಎಚ್ಡಿ ರೇವಣ್ಣ, ಜಿಟಿ ದೇವೇಗೌಡ ಹಾಗೆಯೇ ಎ ಮಂಜು ಇದ್ದಾರೆ. ಆದರೆ ಪ್ರಜ್ವಲ್ ಕೇಸಲ್ಲಿ ರೇವಣ್ಣ ಆರೋಪಿ ಆಗಿರೋದ್ರಿಂದ ಪಟ್ಟ ಕೊಟ್ಟೋದು ಅನುಮಾನ. ಹೀಗಾಗಿ ಜಿಟಿ ದೇವೇಗೌಡರ ಹೆಸರು ಮುಂಚೂಣಿಗೆ ಬಂದಿದೆ. ಜೆಪಿ ನಡ್ಡಾ ಕೇಂದ್ರ ಸಚಿವ ಸಂಪುಟ ಸೇರಿರೋ ಕಾರಣ ಶೀಘ್ರದಲ್ಲೇ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಹುದ್ದೆಗೆ ರಾಜೀನಾಮೆ ನೀಡುವಂತ ಸಾಧ್ಯತೆ ಇದೆ. ಹೀಗಾಗಿ ಈ ಸ್ಥಾನಕ್ಕೆ ಭಾರೀ ಪೈಪೋಟಿ ಶುರುವಾಗಿದ್ದು 5 ಬಿಜೆಪಿ ನಾಯಕರ ಹೆಸರು ಕೇಳಿಬರ್ತಾ ಇದೆ. ವಿನೋದ್ ತಾವ್ಡೆ, ಸುನಿಲ್ ಬನ್ಸಲ್, ಓಂ ಮಾಥೂರ್, ಕೆ ಲಕ್ಷ್ಮಣ್ ಹಾಗೆಯೇ ಸ್ಮೃತಿ ಇರಾನಿ ಹೆಸರುಗಳು ಕೇಳಿಬರ್ತಾ ಇವೆ. ಆದರೆ ಮೋದಿ ಅಮಿತ್ ಶಾ ಜೋಡಿ ಯಾವಾಗಲೂ ಅನಿರೀಕ್ಷಿತ ಹೆಸರು ಘೋಷಣೆ ಮಾಡುವಲ್ಲಿ ಹೆಸರುವಾಸಿ. ಹೀಗಾಗಿ ಈ ಸಂಭಾವ್ಯರನ್ನ ಬಿಟ್ಟು ಇನ್ನೊಬ್ಬ ಸಂಘಟನಾ ಚತುರನನ್ನ ಪಕ್ಷದ ಅಧ್ಯಕ್ಷ ಮಾಡಬಹುದು ಅನ್ನೋ ಅನುಮಾನವು ಬಿಜೆಪಿ